ಆತ್ಮೀಯ ಶಿಕ್ಷಕ ಬಂಧುಗಳೇ, ಶಿಕ್ಷಕರಲ್ಲಿ ಇರಬೇಕಾಗಿರ್ತಕ್ಕಂಥ ವೈಯಕ್ತಿಕ ಸಾಮಾಜಿಕ ಗುಣಗಳಲ್ಲಿ ಅತ್ಯಂತ ಮುಖ್ಯವಾಗಿರ್ತಕ್ಕಂಥದ್ದು ಸೂಕ್ಷ್ಮ ಸಂವೇದನೆ. ವಿದ್ಯಾರ್ಥಿಗಳಲ್ಲಿ ಈ ಸೂಕ್ಷ್ಮ ಸಂವೇದನೆ ಮತ್ತು ಕಾಳಜಿಯನ್ನು ಉತ್ತೇಜಿಸತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರ್ಯ. ಈ ವಿಡಿಯೋದಲ್ಲಿ ನಾವು ಶಿಕ್ಷಕರು ವಿದ್ಯಾರ್ಥಿಗಳಲ್ಲಿ ಸೂಕ್ಷ್ಮ ಸಂವೇದನೆ ಮತ್ತು ಕಾಳಜಿಯನ್ನು ಬೆಳೆಸುವಂತಹ ಚಟುವಟಿಕೆಯನ್ನು ನೋಡೋಣ. ಚಟುವಟಿಕೆ ಹೆಸರು ನಮ್ಮಲ್ಲಿ ಸಾಮಾನ್ಯವಾಗಿರುವ ಅಂಶ ಯಾವುದು? ಇದು ವಿದ್ಯಾರ್ಥಿಗಳು ಕುಳಿತುಕೊಳ್ಳುವ ತರಗತಿಯ ಕಾಲ್ಪನಿಕ ಸನ್ನಿವೇಶ. ಈಗ ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರು ತಮ್ಮ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ 1 ರಿಂದ 5 ಇರ್ತಕ್ಕಂಥ ಸಂಖ್ಯೆಗಳಲ್ಲಿ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳೋಣ. ಉದಾಹರಣೆಗೆ ದೈವಿಕ್ 1, ಅಕ್ಬರ್ 2, ಕೃಷ್ಣ 3, ಫಾತಿಮಾ 4, ಭಾರತಿ 5. ಇದೇ ರೀತಿಯಲ್ಲಿ ತರಗತಿಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳಿಗೆ 1 ರಿಂದ 5 ಇರ್ತಕ್ಕಂಥ ಅಂಕೆಗಳನ್ನು ಹಂಚಿಕೆ ಮಾಡಿದ್ದಾರೆ ಅಂತ ಅಂದ್ಕೊಳ್ಳೋಣ. ಈಗ 1 ಹೇಳಿರ್ತಕ್ಕಂಥವರೆಲ್ಲ ಒಂದು ಗುಂಪಾಗಿದ್ದಾರೆ. ಹಾಗೆಯೇ 2 ಹೇಳಿರ್ತಕ್ಕಂಥವರೆಲ್ಲ ಒಂದು ಗುಂಪು, 3 ಹೇಳಿರ್ತಕ್ಕಂಥವರೆಲ್ಲ ಒಂದು ಗುಂಪು, 4 ಹೇಳಿರ್ತಕ್ಕಂಥವರೆಲ್ಲ ಒಂದು ಗುಂಪು, 5 ಹೇಳಿರ್ತಕ್ಕಂಥವ್ರದ್ದೆಲ್ಲ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಗುಂಪನ್ನು ರಚನೆ ಮಾಡ್ತಕ್ಕಂಥದ್ದು. ಅಂದರೆ ಈಗ ತರಗತಿ ಒಳಗಡೆಗೆ ಒಟ್ಟು 5 ಗುಂಪುಗಳಾಗಿದ್ದಾವೆ. ಮಕ್ಕಳಿಗೆ ಸಂಖ್ಯೆ ಬೇರೆ ಬೇರೆ ಇರಲಿಕ್ಕೆ ಸಾಧ್ಯತೆ ಇರುತ್ತೆ. ನಾವು ಈ 5 ಗುಂಪುಗಳಿಗೆ ಪ್ರತಿ ಗುಂಪಿಗೆ ತಮ್ಮ ತಂಡದ ಇತರ ಸದಸ್ಯರ ಜೊತೆಯಲ್ಲಿ ಸಂವಹನ ನಡೆಸೋದಕ್ಕೆ, ಚರ್ಚೆ ಮಾಡೋದಕ್ಕೆ ಒಂದು 4 ರಿಂದ 5 ನಿಮಿಷ ನೀಡ್ತಕ್ಕಂಥದ್ದು. ಅವುಗಳಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ 5 ವಿಷಯಗಳನ್ನು ಪತ್ತೆ ಹಚ್ಚಿ, ಅಂದರೆ ನಿಮ್ಮಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ 5 ವಿಷಯಗಳನ್ನು ಪತ್ತೆ ಹಚ್ಚಿ ಅಂತೇಳಿ ಮಕ್ಕಳಿಗೆ ಒಂದು ಇನ್ಸ್ಟ್ರಕ್ಷನನ್ನು ಕೊಡ್ತಕ್ಕಂಥದ್ದು. ಈ ಸಾಮಾನ್ಯ ವಿಷಯಗಳು ಅವರ ವರ್ಗ, ಶಾಲೆ ಅಥವಾ ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ಒಂದು ವಿಷಯವನ್ನು ಆಧರಿಸಿರಬಾರದು ಅನ್ನತಕ್ಕಂಥದ್ದು ಭಾಳ ಮುಖ್ಯ. ಸಮಯ ಮುಗಿದ ನಂತರ ಪ್ರತಿ ಗುಂಪಿನ ಸದಸ್ಯರು ತಮ್ಮ ಸಹಪಾಠಿಗಳಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಕ್ಕಂಥ 5 ವಿಷಯಗಳ ಬಗ್ಗೆ ಹಂಚಿಕೊಳ್ಳಿಕ್ಕೆ ತಿಳಿಸ್ತಕ್ಕಂಥದ್ದು. ಜೊತೆಗೆ ಅದರ ಬಗ್ಗೆ ಚರ್ಚೆಯನ್ನು ಮಾಡಲಿಕ್ಕೆ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ತಕ್ಕಂಥದ್ದು. ಸೂಕ್ಷ್ಮ ಸಂವೇದನೆಯು ತನ್ನನ್ನು ಮತ್ತು ಇತರರನ್ನು ಅವರು ಇರುವಂತೆಯೇ ಯಾವುದೇ ಪೂರ್ವಾಗ್ರಹಗಳಿಲ್ಲದೆ ಸ್ವೀಕರಿಸ್ತಕ್ಕಂಥ, ಗೌರವಿಸ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ಅಂತಕ್ಕಂಥದ್ದನ್ನು ಶಿಕ್ಷಕರು ಕೊನೆಯಲ್ಲಿ ಒತ್ತಿ ಹೇಳ್ತಕ್ಕಂಥದ್ದು. ಹಾಗಾಗಿ ಈ ಚಟುವಟಿಕೆಯನ್ನು ಮಾಡುವ ಮುಖಾಂತರ ಈ ಒಂದು ಗುಣವನ್ನು ಮಕ್ಕಳಲ್ಲಿ ಬೆಳೆಸಲಿಕ್ಕೆ ಅವಕಾಶಗಳಿದೆ. ಧನ್ಯವಾದಗಳು.